ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಇತಿಹಾಸವನ್ನು ತಿಳಿಯಲು ಬಳಸುವ ಆಧಾರಗಳು ಯಾವುವು ಎಂಬ ವಿಷಯವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಇತಿಹಾಸದಲ್ಲಿ ನಡೆದ ಘಟನೆಗಳನ್ನು ತಿಳಿದುಕೊಳ್ಳಲು ನಾವು ಬಳಸುವ ಸಾಕ್ಷಿಗಳನ್ನು ಆಧಾರಗಳು ಎಂದು ಕರೆಯುತ್ತೇವೆ. ಆಧಾರಗಳಲ್ಲಿ 2 ವಿಧಗಳು. 1 ಪುರಾತತ್ವ ಆಧಾರಗಳು, 2 ಲಿಖಿತ ಸಾಹಿತ್ಯ ಆಧಾರಗಳು. ಪುರಾತತ್ವ ಆಧಾರಗಳು ಭೂಮಿಯಲ್ಲಿ ದೊರೆಯುವ ಹಳೆಯ ವಸ್ತುಗಳನ್ನು ಪುರಾತತ್ವ ಆಧಾರಗಳು ಎಂದು ಕರೆಯುತ್ತಾರೆ. ಉದಾಹರಣೆ: ಮಣ್ಣಿನ ಪಾತ್ರೆಗಳು, ನಾಣ್ಯಗಳು, ಆಯುಧಗಳು. ಲಿಖಿತ ಆಧಾರಗಳು ಹಳೆಯ ಕಾಲದಲ್ಲಿ ಬರೆಯಲ್ಪಟ್ಟ ದಾಖಲೆಗಳು ಲಿಖಿತ ಆಧಾರಗಳು. ಉದಾಹರಣೆ: ತಾಳೆಯಲೆ ಪುಸ್ತಕಗಳು, ಗ್ರಂಥಗಳು, ಶಾಸನಗಳು. ಶಾಸನಗಳು ಕಲ್ಲಿನ ಮೇಲೆ ಅಥವಾ ತೂಣಗಳ ಮೇಲೆ ಕೆತ್ತಿದ ಬರಹಗಳನ್ನು ಶಾಸನಗಳು ಎಂದು ಕರೆಯುತ್ತಾರೆ. ಇವು ರಾಜರ ಕಾಲದ ಮಾಹಿತಿಯನ್ನು ನೀಡುತ್ತವೆ. ನಾಣ್ಯಗಳು ಹಳೆಯ ನಾಣ್ಯಗಳು ಆ ಕಾಲದ ಆರ್ಥಿಕ ವ್ಯವಸ್ಥೆ ಮತ್ತು ರಾಜರ ಬಗ್ಗೆ ಮಾಹಿತಿ ನೀಡುತ್ತವೆ. ಮೌಖಿಕ ಆಧಾರಗಳು ಜನರು ಹೇಳಿಕೊಂಡು ಬಂದ ಕಥೆಗಳು, ಹಾಡುಗಳು ಮೌಖಿಕ ಆಧಾರಗಳಾಗಿವೆ. ಕಟ್ಟಡಗಳು ಮಂದಿರಗಳು, ಕೋಟೆಗಳು, ಸ್ಮಾರಕಗಳು ಇತಿಹಾಸದ ಪ್ರಮುಖ ಆಧಾರಗಳಾಗಿವೆ. ಹೀಗೆ ವಿವಿಧ ಆಧಾರಗಳಿಂದ ನಾವು ಇತಿಹಾಸವನ್ನು ತಿಳಿದುಕೊಳ್ಳುತ್ತೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.